ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ರೋಹಿತ್ ಶರ್ಮಾ 92ಕ್ಕೆ ವಿಕೆಟ್ ಕೊಟ್ಟಿದ್ರು. ಅವರಿಗೆ ಮ್ಯಾಚ್ ಮುಗಿದ ನಂತರ ಕೇಳಿದಾಗ ರೋಹಿತ್ ಶರ್ಮಾ ನಿಜವಾಗ್ಲೂ ಹೆಮ್ಮೆ ಆಗತ್ತೆ ಸ್ನೇಹಿತರೆ. ಯಾಕಂದ್ರೆ ರೋಹಿತ್ ಶರ್ಮಾ ಯಾವುದೇ ರೀತಿ ಸೆಲ್ಫಿಶ್ ಪ್ಲೇಯರ್ ಅಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗಾಗಲೇ ಲಾಸ್ಟ್ ವರ್ಲ್ಡ್ ಕಪ್ ಕೂಡ ಅದೇ ರೀತಿ ನೋಡ್ಕೊಂಡ್ ಬಂದಿದ್ವಿ. ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು 50-100 ಇಂಪಾರ್ಟೆಂಟ್ ಅಲ್ಲ ಮ್ಯಾಚ್ ಅಲ್ಲಿ, ಮ್ಯಾಚ್ ಇಂಪಾರ್ಟೆಂಟ್ ಆಗಿರತ್ತೆ ಅಂತ ಹೇಳ್ತಿದ್ರು. ಅದೇ ರೀತಿ ಮತ್ತೆ ಅವರು ಪ್ರೂವ್ ಮಾಡಿದ್ದಾರೆ. ಇದು ಮ್ಯಾಚ್ ಅಲ್ಲಿ 92 ರನ್ ಬಲಿಷ್ಠ ಆಸ್ಟ್ರೇಲಿಯಾ ಎದುರು 92 ರನ್ ಅಮೂಲ್ಯವಾದ ಮೊತ್ತ. ಅದು ಫಾಸ್ಟ್ ಬ್ಯಾಟಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಬ್ಯಾಟಿಂಗ್ ಆಡ್ಬಿಟ್ಟು 100 ಆಗಿರ್ಲಿಲ್ಲ. ಅದೇ 100 ಯಾಕೆ 100 ಬಗ್ಗೆ ಏನಂತೀರಾ ಅಂತ ಕೇಳಿದಾಗ ರೋಹಿತ್ ಶರ್ಮಾ ಎದೆ ತಟ್ಟಿ ಹೇಳ್ತಾರೆ 50 ರನ್ 100 ರನ್ ಇಂಪಾರ್ಟೆಂಟ್ ಆಗಲ್ಲ, ಮ್ಯಾಚ್ ಇಂಪಾರ್ಟೆಂಟ್ ಆಗಿರುತ್ತೆ. ನಾನ್ ಅದ್ರ ಬಗ್ಗೆ ಯಾವ್ದೇ ರೀತಿ ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ 50-100 ಇಂಪಾರ್ಟೆಂಟ್ ಅಲ್ಲ, ನನಗೆ ಮ್ಯಾಚ್ ಗೆಲ್ಲೋದು ಇಂಪಾರ್ಟೆಂಟ್. ನನಗೆ ಪವರ್ ಪ್ಲೇ ಅಲ್ಲಿ ಸ್ಕೋರ್ ಆಗ್ಬೇಕಿತ್ತು, ಅದ್ರಲ್ಲಿ ನನಗೆ ಟಾರ್ಗೆಟ್ ಇತ್ತು. ಪವರ್ ಪ್ಲೇ ಅಲ್ಲಿ ಸ್ಕೋರ್ ಮಾಡಿದ್ರೆ ಮ್ಯಾಚ್ ಗೆಲ್ಲೋ ಸಾಧ್ಯತೆಗಳು ಜಾಸ್ತಿ ಇತ್ತು, ಸ್ಕೋರ್ ಹೈಯೆಸ್ಟ್ ಆಗತ್ತೆ ಅಂತ ನಾನು ಟಾರ್ಗೆಟ್ ಮಾಡಿರೋದೇ ಸ್ಕೋರ್, ಪವರ್ ಪ್ಲೇ ಟಾರ್ಗೆಟ್ ಮಾಡಬೇಕಂತ. ಯಾವುದೇ ರೀತಿ 50 ಆಗ್ಲಿ 100 ಆಗ್ಲಿ ನನ್ನ ಉದ್ದೇಶ ಇಲ್ಲ ಅಂತ ಉತ್ತಮವಾಗಿ ಎದೆ ತಟ್ಕೊಂಡು ಹೇಳಿದ್ದಾರೆ. ಅದು ನಮ್ಗೆ ಹೆಮ್ಮೆ ಭಾರತ ತಂಡಕ್ಕೆ. ಯಾಕಂದ್ರೆ ಒಂದು ಒಳ್ಳೆ ಪ್ಲೇಯರ್ ಸೆಲ್ಫಿಶ್ ಪ್ಲೇಯರ್ ಆಗ್ಬಾರ್ದು, ಅದಕ್ಕೆ ಒಂದು ಹೆಮ್ಮೆ ಇದೆ. ಅದ್ರ ಜೊತೆಗೆ ಹೇಳ್ತಾ ಕೊಹ್ಲಿ ಉತ್ತಮವಾದ ಆಡ್ಲಿ ಅಂತ ನಾನು ಕೇಳ್ಕೊ ಬರ್ತಿದ್ದೀನಿ. ಇದೇ ರೀತಿ ಫ್ಲಾಪ್ ಶೋ ಮತ್ತೆ ಬರಬಾರ್ದು ವಿರಾಟ್ ಕೊಹ್ಲಿ ಕಡೆಯಿಂದ. ಯಾಕಂದ್ರೆ ಅವರಿಗೆ ಅದು ಶೋಭೆ ಅಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರ್ತೀವಿ ಅಂತ. ಇದು ಮುಂದಿನ ಪಂದ್ಯ ಬಗ್ಗೆ ನಾನು ವಿವರ ಕೊಡ್ತಾ ಹೋಗ್ತೀನಿ. ಹಾಗೆ ನನ್ನ ಕ್ರಿಕೆಟ್ ಸರ್ಕಲ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನೋಡ್ತಾ ಇರಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.